ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರಾಘುಗೆ ನೋಡೋ ಇಲ್ಲಿ ನೋಡೋ ಆ ಕೇಸ್ ಡೀಟೇಲ್ಸ್ ಎಲ್ಲ ಇದೆ, ಇಲ್ಲಿ ಕಂಡ್ಬಿಟ್ಟು ನೋಡೋ, ಇದನ್ನ ನಂಬರ್ ಇದೆ, ಕೇಸ್ ಡೀಟೇಲ್ಸ್ ಇದೆ, ನ್ಯೂಸ್ ಕ್ಲಿಪ್ ಕೂಡ ಇದೆ, ಎಲ್ಲವುದು ಕಂಡ್ಬಿಟ್ಟು ನೋಡೋ. ನೋಡಿ ರಾಘು ಶಾಕ್ ಆಗಿ ನಿಂತಿರ್ತಾನೆ. ಅವಾಗ ಸಂಗೀತ ಅಂತ ಕಾಮುಕನ್ ಜೊತೆಗೆ ಅತ್ಗೆ ಇರ್ತಾರೆ ಅನ್ನೋದನ್ನ ನೀನ್ ನಂಬ್ತೀಯ ಅಣ್ಣ ಸುಮ್ನೆ ನಿಂತಿದ್ಯಾ, ಮಾತಾಡು. ನರ್ತೆಗೆಟ್ಟವಳು ಅಂತ ಒಂದ್ ಹೆಣ್ಣನ್ನ ಹೊರಗಡೆ ಕಳ್ಸಿದ್ಮೇಲೆ ಆ ಹೆಣ್ಣಿಗೆ ಎಲ್ಲಿ ತಾನೇ ಬೆಲೆ ಇರುತ್ತೆ ಅಣ್ಣ, ಹೇಳು, ಮಾತಾಡೋಣ. ಕೆಟ್ಟವಳು ಅಂತ ಅನ್ನಿಸ್ಕೊಂಡ್ಮೇಲೆ ಈ ಜನಗಳು ಸುಮ್ನೆ ಬಿಡ್ತಾರಾ? ಆ ಹಣೆ ಪಟ್ಟಿನ ಕಟ್ಕೊಂಡು ಅದಕ್ಕೆ ಬದುಕ್ಬೇಕಾ? ಅದಕ್ಕೆ ನೀನ್ ಕಾರಣ ಆಗ್ಬೇಕಾ ಅಣ್ಣ, ಹೇಳಣ್ಣ. ನಾ ಪೂಜ್ಸೋನು ಅಂತ ನಿನ್ ಬಗ್ಗೆ ನಾನೇ 1000 ಸಲ ಮಾತಾಡಿದ್ದೀನಿ ಕಣೋ. ನೀನ್ ಹೆಣ್ಣನ್ನ ಪ್ರೀತಿಸೋ ರೀತಿ, ಹೆಣ್ಣನ್ನ ಪೂಜೆ ಮಾಡೋ ರೀತಿ ಹೇಳೋ, ಮಾತಾಡೋ, ಯಾಕೋ ಸುಮ್ನೆ ನಿಂತಿದ್ಯಾ ಅಂತ ತರುಣ್ ಕೇಳ್ತಾನೆ. ಅದಕ್ಕೆ ಮಾತಾಡೋಣ, ಯಾಕಣ್ಣ ಸುಮ್ನೆ ನಿಂತಿದ್ಯಾ? ಇದೇನಾ ನೀನು ಹೆಣ್ಣಿಗೆ ಕೊಡೋ ಮರ್ಯಾದೆ ಹಾಳಾದ್ರೂ ಪರವಾಗಿಲ್ಲ, ನಾನು ಕೊಟ್ಟು ಮಾತೇ ಮುಖ್ಯ ಅಂತ ನಿನ್ನ ಮಾತಿನ ಅರ್ಥ? ಸಂಗೀತ ಹೇಳಿದಕ್ಕೆ ರಾಘು ಅಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಸಂಗೀತ, ಯಾಕಣ್ಣ ಅಳ್ತಾ ಇದೀಯಾ? ನಿನ್ ಕಣ್ ಮುಂದೆನೆ ಒಂದು ನೀಚ ಕೆಲಸ ನಡೀತಾ ಇದೆ, ಒಂದು ಹೆಣ್ಣಿಗೆ ಮರ್ಯಾದೆ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಅಳ್ತಾ ಇದೀಯಾ? ಯಾಕಣ್ಣ ಅಳ್ತಾ ಇದೀಯಾ, ಹೇಳಣ್ಣ. ತರುಣ್ ಕೂಡ, ಯಾರು ಹೆಂಗಾದ್ರೂ ಆಗ್ಲಿ ನೀನ್ ನಂಬಿರೋ ಕುಟುಂಬ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥನ ನಿಂದು? ಸ್ವಲ್ಪ ಮಾತಾಡೋ ರಾಘು ಅಂತ ಕೇಳಿದಕ್ಕೆ ರಾಘು ಕಿರ್ಚಾಡ್ಕೊಂಡು, ಸುಮ್ನೆ ಇರೋ, ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕಿಂತ ಜಾಸ್ತಿನೇ ನಾನು ಝಾನ್ಸಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ಗೆ ಅವ್ರ ಬಗ್ಗೆ ಗೊತ್ತು, ನೀವಿಬ್ರು ಅವ್ರ ಬಗ್ಗೆ ಹೇಳಿ ನನಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಬೈಕ್ ಹತ್ರ ಹೋಗಿ ಬೈಕ್ನ ಹತ್ಕೊಂಡು ಅವ್ನು ಹೋಗ್ತಾನೆ. ಇಬ್ರು ನಿಂತು ನೋಡ್ತಾ ಇರ್ತಾರೆ. ಸಂಪತ್ ಅವರು ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ತುಳಸಿ ಅಲ್ಲಿಗೆ ಬಂದು, ಅಪ್ಪ ನಿಮ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ, ಯಾಕಮ್ಮ, ನನ್ನ ಪರ್ಮಿಷನ್, ಬಾರಮ್ಮ ಕೂತ್ಕೋ ಮಾತಾಡು ಅಂತ ಅಂದ್ಬಿಟ್ಟು ಕರೀತಾರೆ ಸಂಪತ್ ಅವರು. ಆವಾಗ ತುಳಸಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾಳೆ. ಅದಕ್ಕೆ ಸಂಪತ್ ಅವರು, ಏನು ವಿಷಯ ಹೇಳಮ್ಮ ಅಂತ ಹೇಳ್ತಾರೆ. ಆದರೆ ಇಲ್ಲಿ ರಾಯ್ ಇವ್ರು ಮಾಡೋ ಕೆಲಸಗಳು ವರ್ಕೌಟ್ ಆಗಲಿ ಅಂತ ಇಲ್ಲಿ ಮಸ್ಕ ಹೊಡಿಯೋಕೆ ಬಂದಿರ್ಬೋದೇನೋ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಆವಾಗ ತುಳಸಿ, ನಮ್ಮ ಮನೆ ಮಗಳು ಝಾನ್ಸಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಈ ಹೇಗಿದ್ದಾಳೋ ಏನೋ, ಅವ್ರ ಮನೆಯವ್ರಿಗೆ ಅವಳು ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೋ ಇಲ್ವೋ ಏನೋ, ಮನೆಯವರು ನಮ್ಮ ಮಗಳನ್ನ ಹೇಗೆ ನೋಡ್ಕೋತಾ ಇದ್ದಾರೋ ಏನೋ, ನಮಗ್ ಗೊತ್ತಿಲ್ಲ ಅಲ್ವಾ ಅಂತ ಹೇಳಿದಕ್ಕೆ ಸಂಪತ್ ಅವರು, ಎಷ್ಟೊಂದು ಕಾಳಜಿ, ಎಷ್ಟೊಂದು ಆತಂಕ. ಎಲ್ಲ ಬೇಡಮ್ಮ, ನಾನು ಅವಾಗವಾಗ ರಾಯ್ನ ಅವ್ರ ಮನೆ ಕಳಿಸಿ ಅವರ ಅಪ್ಡೇಟ್ ಎಲ್ಲ ತಿಳ್ಕೊಂಡು ಅವ್ನು ನನಗೆ ಬಂದು ಅಪ್ಡೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಆತಂಕ ಎಲ್ಲ ಬೇಡಮ್ಮ. ಮುಕ್ಕು ಮೇಲಾಗಿ ರಾಘು ಮತ್ತೆ ಅವ್ರ ಮನೆಯವರೆಲ್ಲರೂ ನಮ್ಮ ಮಗಳನ್ನ ಚೆನ್ನಾಗೇ ನೋಡ್ಕೊಂತಾ ಇದ್ದಾರೆ ಅಂತ ಸಂಪತ್ ಅವ್ರು ಹೇಳಿದ್ದಕ್ಕೆ, ನೀವ್ ಹೇಳ್ದಂಗೆ ಅವ್ರು ಚೆನ್ನಾಗೇ ನೋಡ್ಕೊಂತಾ ಇರ್ಬೋದು, ಆದ್ರೆ ನಮ್ಮ ಮಗಳಿಗೆ ತವ್ರ ಮನೆಯವರು ಬರ್ತಾರೆ ಅಂತ ಕಾಯ್ಕೊಂಡಿರ್ತಾಳೆ ಅಲ್ವಾ, ಅವಳಿಗೂ ಆಸೆ ಇರುತ್ತೆ ಅಲ್ವಾ, ನಮ್ಮ ತವ್ರ ಮನೆಯವರು ನಮ್ಮನ್ನ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಹಾಗೇನೆ ಅವ್ರ ಮನೆಯವ್ರಿಗೂ ಮಗಳನ್ನ ಮದುವೆ ಮಾಡಿಕೊಟ್ರೆ ಸಾಕಪ್ಪ ಅನ್ನೋಂಗೆ ಆಗಿತ್ತೇನೋ ಅವ್ರ ಮನೆಯವ್ರಿಗೆ ಅಂತ ಅಂದ್ಕೊಂಡು ಅವರೂ ಬೇಜಾರು ಮಾಡ್ಕೊಳಲ್ವಾಪ್ಪ. ನಾವು ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ಬೇಕಲ್ವಾ ಝಾನ್ಸಿನ, ಅವಳು ತವ್ರ ಮನೆಯವ್ರು ಬರಲಿ ಅಂತ ಕಾಯ್ತಾ ಇರ್ತಾಳೆ ಅಲ್ವಾ ಅಂತ ಹೇಳಿದ್ದಕ್ಕೆ ಸಂಪತ್ ಅವರು, ಹೌದಮ್ಮ, ನಾನು ಈ ಆ್ಯಂಗಲಿಂದ ಯೋಚನೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾಗಾರ್ಜುನ್ ಅವರು, ಹೌದು ಮಾವ, ಎಷ್ಟು ಮುದ್ದಾಗಿ ಪ್ರೀತಿಯಿಂದ ಸಾಕಿದ್ದೀರಿ, ಇವಾಗ ಮದುವೆ ಆಗಿ ಗಂಡನ ಮನೆಗೆ ಹೋದ ತಕ್ಷಣ ಅವಳ ಬಗ್ಗೆ ಏನು ಯೋಚನೆ ಮಾಡ್ದಾನೆ ಸುಮ್ಮನೆ ಆಗ್ಬಿಟ್ರೆ ಹೇಗೆ? ಎಲ್ರೂ ಝಾನ್ಸಿ ಮನೆಗೆ ಹೋಗಿ ಅವ್ರನ್ನೆಲ್ಲರನ್ನು ಮಾತಾಡಿಸ್ಕೊಂಡು ಬರೋಣವಾ ಅಂತ ಹೇಳಿದ್ದಕ್ಕೆ ಸಂಪತ್ ಅವರು ಹಾಗೆ ನೋಡ್ತಾ ಇರ್ತಾರೆ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ದಕ್ಕೆ, ಅಲ್ಲಪ್ಪ, ಎಷ್ಟು ಚೇಂಜಸ್, ಬದಲಾವಣೆ ಅಮ್ಮ, ನಾನು ನಿನ್ನಿಂದ ಬಯಸಿದ್ದು ಇದೇನಮ್ಮ. ಸಂಪತ್ ಅವ್ರು ಹೇಳಿದ್ದಕ್ಕೆ ತುಳಸಿ, ಹೌದಪ್ಪ, ನನ್ನ ಮೈಯಲ್ಲಿ ಹರಿತಾ ಇರೋದು ನಿನ್ ರಕ್ತನಪ್ಪ, ಏನೋ ಸ್ವಲ್ಪ ದಿನ ದುಡ್ಡು, ಹಣ, ಆಸ್ತಿ ಅಂತ ಮದ ಹತ್ತಿ ಆ ಥರ ಆಡಿದೆ, ಆದರೆ ಇವಾಗ ನಾನು ಪೂರ್ತಿ ಚೇಂಜ್ ಆಗಿದ್ದೀನಪ್ಪ. ಈ ಬದಲಾವಣೆಗೆ ಮೊದಲನೇ ಮೆಟ್ಲಾಗಿ ನಾನು ಝಾನ್ಸಿಗೆ ಒಂದು ತವ್ರ ಮನೆ ಕಡೆಯಿಂದ ಒಂದು ಸೀರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ. ತಾಯಿ ಸ್ಥಾನದಲ್ಲಿ ನಿಂತು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಪ್ಪ. ಸಂಗೀತ ಹೇಳಿದ್ದಕ್ಕೆ ಸಂಪತ್ ಅವರು, ಅಯ್ಯೋ ಬರೀ ಸೀರೆ ಯಾಕಮ್ಮ, ವರ್ಜುದು ಒಡವೆಗಳು ಮತ್ತು ಬಳೆ ಎಲ್ಲವುದು, ಇಯರಿಂಗ್ಸ್ ಎಲ್ಲವುದು ತಗೋ, ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ನನ್ನ ಡೆಬಿಟ್ ಕಾರ್ಡ್ ಇದೆ, ಅದನ್ನು ಕೊಡ್ತೀನಿ, ತೊಗೊಂಡು ಹೋಗಿ ತೊಗೊಂಡು ಬಂದು ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಸರಿನಪ್ಪ, ನಾವು ಮನೆಯವರೆಲ್ಲರೂ ಹೋಗಿ ಶಾಪಿಂಗ್ನ ಮುಗಿಸ್ಕೊಂಡು ಬಂದ್ಬಿಡ್ತೀವಪ್ಪ, ಆಮೇಲೆ ಝಾನ್ಸಿ ಮನೆಗೆ ಹೋಗೋಣವಾ ಅಂತ ಹೇಳಿದ್ದಕ್ಕೆ ಸಂಪತ್ ಅವರು, ಸರಿನಮ್ಮ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಬಾಯಪ್ಪ ಅಂತ ಹೇಳಿಬಿಟ್ಟು ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಡು ಹೊರಡ್ತಾಳೆ. ನಾಗಾರ್ಜುನ್ ಅವರು, ಬರ್ತೀವಿ ಮಾವ ಅಂತ ಹೇಳಿದ್ದಕ್ಕೆ ಅವ್ರನ್ನು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಸಂಪತ್ ಅವರು ರಾಯ್ ಹತ್ರ, ಈಗ ಅವಳಿಗೆ ಒಳ್ಳೆ ಬುದ್ಧಿ ಬಂದಿದೆ, ಏನಂತೀಯ ರಾಯ್ ಅಂತ ಕೇಳಿದ್ದಕ್ಕೆ ರಾಯ್, ಹೌದು ಸರ್ ಅಂತ ಹೇಳ್ತಾನೆ. ಝಾನ್ಸಿ ಮನೆ ಬಿಟ್ಟು ಲಗೇಜ್ ತಗೊಂಡು ನಡ್ಕೊಂಡು ಬರ್ತಾ ಇರ್ತಾಳೆ. ರಾಘು ಕೂಡ ಅವಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಎಲ್ಲ ಕಡೆ ಹುಡುಕಿದ್ರು ಅವಳು ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಅಲ್ಲಿ ಕಾಣಿಸ್ಕೊಂತಾಳೆ. ಅವಾಗ ರಾಘು ಆ ಕಡೆ ನೋಡ್ಕೊಂಡು ಈ ಕಡೆ ಬಂದು, ಮೇಡಮ್
ಹತ್ತಿ ಮೇಡಮ್, ಗಾಡಿ ಹತ್ತಿ ಮೇಡಮ್ ಅಂತ ಕರೆದ್ರು ಝಾನ್ಸಿ ಗಾಡಿನೇ ಹತ್ತೋದಿಲ್ಲ, ಮುಂದೆ ಹೋಗ್ತಾ ಇರ್ತಾಳೆ. ಮೇಡಮ್ ಹತ್ತಿ ಮೇಡಮ್ ಅಂತ ಮುಂದೆ ಹೋಗ್ತಾನೆ. ಝಾನ್ಸಿ, ನಾನು ಹತ್ತೋದಿಲ್ಲ. ಯಾಕೆ ಇವಾಗ ಬಂದಿದ್ಯಾ? ಮನೆಯಿಂದ ಹೋಗು ಅಂತ ಹೇಳ್ದೆ ತಾನೆ? ನಾನು ಬಂದಿದ್ದೀನಿ ತಾನೆ, ಮತ್ತೆ ಯಾಕೆ ಬಂದಿದ್ಯಾ? ಓ, ತಾತನ ಮನೆಗೆ ಡ್ರಾಪ್ ಮಾಡೋದಕ್ಕಾ? ರಾಗು, ಮೇಡಮ್ ಮಾತ್ ನಿಲ್ಸಿ, ಮೊದ್ಲು ಗಾಡಿ ಹತ್ತಿ ಅಂತ ಕರೆದಿದ್ದಕ್ಕೆ ಝಾನ್ಸಿ ಇರೋ ಮೆಣಸಿನ್ಕಾಯಿನ ತಿನ್ಸೋಕಿನ್ನ ಮುಂಚೆ ಸ್ವೀಟ್ ಆಗಿರೋ ಸ್ವೀಟ್ ತಿನ್ಸೋ ಅಂತ ನನ್ನಲ್ಲಿದ್ದ ಆಗಿದೆ. ನನಗೆ ಆಲ್ರೆಡಿ ಖಾರನ ತಿಂದು ಸಾಕಾಗಿದೆ. ಸ್ವೀಟ್ ತಿಂದು ಮತ್ತೆ ಖಾರ ತಿನ್ನೋ ಅವಶ್ಯಕತೆ ನನ್ಗಿಲ್ಲ. ಝಾನ್ಸಿ ಹೇಳಿದ್ದಕ್ಕೆ, ಮೇಡಮ್ ಸ್ವಲ್ಪ ತಾಳ್ಮೆ ಇರ್ಲಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಹೌದು, ನನಗೆ ತಾಳ್ಮೆ ಇದ್ದಿದ್ದಕ್ಕೇನೆ ನೀನ್ ಬರ್ಲಿ, ನಿನ್ಗೆ ಅರ್ಥ ಮಾಡ್ಸೋಣ ಅಂತ ಕಾಯ್ದಿದ್ದು. ಆದ್ರೆ ನೀನು ಮನೆಗೆ ಬಂದು ನನ್ನನ್ನು ಹೋಗು ಅಂತ ಅಂದ್ಮೇಲೆನೆ ನಾನು ಅಲ್ಲಿಂದ ಬಂದಿದ್ದು. ನನಗೆ ಇಲ್ಲಿವರೆಗೂ ಬಂದಿರೋ ದಾರಿ ಗೊತ್ತಿದೆ ಅಂದ್ಮೇಲೆ ಮುಂದಕ್ಕೆ ಹೋಗೋ ದಾರಿನೂ ನನಗೆ ಗೊತ್ತಿದೆ. ಝಾನ್ಸಿ ಹೇಳಿದ್ದಕ್ಕೆ ರಾಗು, ಮೇಡಮ್ ನೀ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಝಾನ್ಸಿ, ನೀನ್ ಸರಿ ದಾರಿಲಿ ಕರ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆಯಿಂದನೇ ನಾನು ನಿನ್ ಜೊತೆ ಬಂದಿದ್ದು. ನೀನ್ ಮಾಡಿದ್ದೇನು? ಯಾರೋ ಮೂರನೇವ್ರು ಬಂದು ಹೇಳಿದ್ದನ್ನ ನೀನು ಒಪ್ಕೊಂಡೆ. ಕಟ್ಟಿಸ್ಕೊಂಡಿರೋ ಹೆಂಡತಿನ ಮನೆಯಿಂದ ಹೋಗು ಅಂದೆ ಅಂತ ಹೇಳಿದ್ ನಾನೇನೆ. ಗಾಡಿ ಹತ್ತಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್, ಗಾಡಿ ಹತ್ತಿ ಮೇಡಮ್ ಅಂತ ರಾಗು ಕೇಳಿದಕ್ಕೆ ಝಾನ್ಸಿ, ಹತ್ತಲ್ಲ, ಯಾಕೆ ಅಂದ್ರೆ ಹೋಗು ಅಂತ ನೀನ್ ಹೇಳಿದ್ದು ನನ್ನ ಕಿವಿನಲ್ಲಿ ಇನ್ನೂ ಹಾಗೆ ಇದೆ. ಝಾನ್ಸಿ ಹೇಳಿದ್ದಕ್ಕೆ ರಾಗು, ಎಲ್ಲಿಗೆ ಅಂತ ಹೋಗ್ತೀರಾ ಮೇಡಮ್ ಅಂತ ಹೇಳಿದ್ದಕ್ಕೆ ಝಾನ್ಸಿ, ಇವಾಗ ನನಗೆ 10 ಬಾಗ್ಲುಗಳು ಕಾಣಿಸ್ತಾ ಇದೆ. ಆದ್ರೆ ಆ ಬಾಗ್ಲುಗಳಲ್ಲಿ ನನ್ನ ಗಂಡ ನನ್ನ ಜೊತೆಗಿರಲ್ಲ ಅನ್ನೋದೇ ನೋವು. ಬಿಡು, ನಾನು ಇದನ್ನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ? ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾಳೆ. ಅದಕ್ಕೆ ಎಲ್ಲಿಗೆ ಅಂತ ಹೋಗ್ತೀರಾ ಮೇಡಮ್? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬನ್ನಿ ಮೇಡಮ್ ಗಾಡಿ ಹತ್ತಿ, ನಾನು ನಿಮ್ಮನ್ನು ಬಂದಿದ್ದು ಮನೆಗೆ ಕರ್ಕೊಂಡು ಹೋಗೋಕೆ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ರಾಗು, ಇಷ್ಟೊತ್ತು ಮನೆಯವರು ನನಗೆ ಬೈದಿದ್ದು ನಿಂಗೆ ಅರ್ಥ ಆಗ್ಲಿಲ್ವಾ? ಇನ್ನೂ ಮತ್ತೆ ಮನೆ ಕರ್ಕೊಂಡೋಗಿ ಮತ್ತೆ ಬೈಸ್ಬೇಕು ಅಂತನಾ ಅಂತ ಕೇಳ್ತಾಳೆ. ಅಂತ ರಾಗು ಹೇಳಿದ್ದಕ್ಕೆ, ನನ್ಗೆ ಈಗಾಗಲೇ ಅವಮಾನಗಳು ಸಾಕಾಗೋಗಿದೆ, ನಾನು ಬರಲ್ಲ ಅಂತ ಝಾನ್ಸಿ ಹೇಳಿದ್ದಕ್ಕೆ ರಾಗು, ಇಲ್ಲ ಮೇಡಮ್, ನಿಮಗೆ ಅವಮಾನ ಮಾಡಿಸೋ ಉದ್ದೇಶ ನಂದಲ್ಲ, ದಯವಿಟ್ಟು ಗಾಡಿ ಹತ್ತಿ ಮೇಡಮ್. ಕ್ಷಣದಲ್ಲಿ ಮನೆ ಮಗನಾಗಿ ನಾನು ಆ ಥರ ಹೇಳಿದ್ದು ತಪ್ಪೇನೆ, ಅದನ್ನ ನಾನು ಒಪ್ಕೊಂತೀನಿ. ಅದಕ್ಕೆ ನಾನು ಸಾರಿನೂ ಕೇಳ್ತೀನಿ. ಪ್ಲೀಸ್ ಮೇಡಮ್ ಗಾಡಿ ಹತ್ತಿ ಮೇಡಮ್. ಅದೇ ರೀತಿ ಅವಮಾನ ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ಇವಾಗ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಮೇಡಮ್ ಮನೆಗೆ ಹೋಗೋಣ ಅಂತ ಕೇಳಿದ್ದಕ್ಕೆ ಝಾನ್ಸಿ, ನೀನು ಅಲ್ಲಿಗೆ ಬಂದ ಮೇಲೆ ನನ್ನನ್ನು ಮನೆಯಿಂದ ಹೋಗು ಅಂತ ಅಂದರೆ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಮೇಡಮ್, ದಯವಿಟ್ಟು ಬನ್ನಿ, ನಾನು ನಿಮ್ಮನ್ನು ಯಾವತ್ತೂ ಮನೆ ಬಿಟ್ಟು ಹೋಗು ಅಂತ ಹೇಳೋದಿಲ್ಲ, ನಾನು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ, ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ರಾಗು ಕರಿತಾನೆ. ಝಾನ್ಸಿ ಹಾಗೆ ನಿಂತಿರ್ತಾಳೆ. ಅದಕ್ಕೆ, ನೋಡಿ ಮೇಡಮ್, ನನ್ನ ಕಣ್ಣಲ್ಲಿ ನೀವು ಕಣ್ಣಿಟ್ಟು ನೋಡಿ ಮೇಡಮ್, ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ನಿಮ್ಗೇನೆ ಅರ್ಥ ಆಗುತ್ತೆ ಮೇಡಮ್. ನಾನು ಇವಾಗ ನಿಮ್ಮ ಗಂಡನಾಗಿ ಕರಿತಾ ಇದ್ದೀನಿ, ದಯವಿಟ್ಟು ಮನೆಗೆ ಬನ್ನಿ ಮೇಡಮ್, ಹತ್ತಿ ಮೇಡಮ್ ಗಾಡಿನ ಅಂತ ಅಂದ್ಬಿಟ್ಟು ಲಗೇಜ್ನ ಗಾಡಿನಲ್ಲಿ ಇಟ್ಕೊಂಡು ಹತ್ತಿ ಮೇಡಮ್ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಗಾಡಿ ಹತ್ತಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಕರ್ಕೊಂಡು ಹೋಗ್ತಾನೆ. ಅವ್ರ ಅಪ್ಪನ ಹತ್ರ ಝಾನ್ಸಿಗೋಸ್ಕರ ಶಾಪಿಂಗ್ ಮಾಡ್ತೀವಿ ಅಂತ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದಿರ್ತಾಳೆ. ಆದರೆ ಮಧ್ಯದಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಇಳಿತಾಳೆ ಕಾರಿಂದ. ಅದಕ್ಕೆ ನಾಗಾರ್ಜುನ್ ಅವರು, ಯಾಕೆ ತುಳಸಿ, ಝಾನ್ಸಿಗೋಸ್ಕರ ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯದಲ್ಲೇ ನಿಲ್ಸಿದ್ಯಾ, ಇಲ್ಲಿ ಯಾವ ಶಾಪನ್ನು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ತುಳಸಿ, ನಾಗಾರ್ಜುನ್, ಮನೆಯಲ್ಲೇ ಒಂದು ಸೀರೆ ಇದೆ, ಅದನ್ನೇ ಕೊಡೋಣ, ಇದು ಶಾಪಿಂಗ್ ಮಾಡ್ತೀನಿ ಅಂತ ಸುಮ್ಮನೆ ಬಂದಿದ್ದು ಹೊರಗಡೆ, ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಪ್ರಣವ್, ಯಾಕಮ್ಮ, ಅಲ್ಲೇ ಆ ಸೀರೆ ಕೊಡ್ಬೋದಿತ್ತಲ್ಲ, ಈ ಶಾಪಿಂಗ್ ನಾಟಕ ಎಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ತುಳಸಿ, ಇದೆಲ್ಲ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಪ್ರಣವ್, ನಾನು ಇವಾಗ ನನ್ನ ಅಪ್ಪನ ಮುಂದೆ ಬದಲಾದ ತುಳಸಿ, ಸಂಬಂಧಕ್ಕೆ ಪ್ರೀತಿಗೆ ಬೆಲೆ ಕೊಡುವಂತಹ ತುಳಸಿ. ಹೇಳಿದ್ದಕ್ಕೆ ನಾಗಾರ್ಜುನ್, ನಿನ್ನ ತಲೆನಲ್ಲಿ ಏನು ಓಡ್ತಾ ಇದೆ ಅಂತ ಸ್ವಲ್ಪ ನಮಗೂ ಹೇಳು, ಅವಾಗ ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ದಕ್ಕೆ ತುಳಸಿ, ನೋಡು ಇವಾಗ ಸ್ವಲ್ಪ ಹೊತ್ತು ನಾವು ಇಲ್ಲಿರೋಣ, ಒಂದು 10 ನಿಮಿಷ ಬಿಟ್ಟು ಮನೆಗೆ ಹೋಗೋಣ, ಅಪ್ಪನ್ನ ಝಾನ್ಸಿ ಮನೆಗೆ ಹೋಗೋಣ ಅಂತ ರೆಡಿ ಮಾಡಿಸೋಣ. ರೆಡಿಯಾಗಿ ನಾವು ಕಾರ್ ಹತ್ರ ಬರೋ ಅಷ್ಟರೊಳಗಡೆ ಅಲ್ಲಿಗೆ ಝಾನ್ಸಿ ಹತ್ಕೊಂಡು ಬರ್ತಾಳೆ. ಆವಾಗ ಅಪ್ಪನ ಮುಂದೆ ಸೀನ್ ಕ್ರಿಯೇಟ್ ಮಾಡ್ತೀನಿ, ಇವಾಗ ಕ್ರಿಯೇಟ್ ಮಾಡಿದ್ನಲ್ಲ ಹಾಗೆ, ಅಯ್ಯೋ ಝಾನ್ಸಿಗೆ ಈಗ ಆಗ್ಬಾರ್ದಿತ್ತಲ್ಲ, ಅವಳ ಸಿಂಪತಿ ಪಡ್ಕೋತೀನಿ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್, ಅಯ್ಯೋ ಅವಕಾಶ ಇಲ್ಲದೆ ಇದ್ದಾಗಲೇ ನೀನು ಬಿಡಲ್ಲ, ಇನ್ನು ಅಂಥದ್ರಲ್ಲಿ ಅವಕಾಶ ಸಿಕ್ಕಾಗ ನೀನು ಬಿಡ್ತೀಯ ಅಂತ ನಾಗಾರ್ಜುನ್ ಹೇಳಿದ್ದಕ್ಕೆ, ನಾನು ಯಾವುದೇ ಅವಕಾಶಗಳು ಸಿಕ್ಕಿದ್ರೂ ನಾನು ಬಿಡಲ್ಲ, ನನ್ನ ಉಪಯೋಗಕ್ಕೆ ನಾನು ಬಳಸ್ಕೋತೀನಿ. ಆದರೆ ಪ್ರಣವ್, ನೀನು ಹುಷಾರು, ಝಾನ್ಸಿ ಹತ್ರ ಹೋಗ್ಬಿಟ್ಟು ಅಯ್ಯೋ ಆ ರಾಗು ಇಲ್ಲ ಅಂದರೆ ಏನಾಯಿತು, ನಾನು ನಿನಗೆ ಬಾಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿಯ ಅಂತ ಹೇಳಿದ್ದಕ್ಕೆ ಪ್ರಣವ್, ನಾವು ಇಷ್ಟು ದಿನ ಕಷ್ಟಪಟ್ಕೊಂಡು ಬಂದಿದ್ದು ಅದಕ್ಕೆ ಅಲ್ವಾ ಮಾಮ್ ಅಂತ ಹೇಳ್ತಾನೆ. ತುಳಸಿ, ಹೌದು, ಆದರೆ ಅದನ್ನು ಹಂತವಾಗಿ ಪಡಿತಬೇಕು, ಕಬ್ಬಣ ಕಾದಿದ್ಯಾ ಅಂತ ನೋಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ಕೋಬೇಕು, ಈಗಲೇ ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್, ಹಾಗಾದರೆ ಬಿಟ್ಬಿಟ್ಟು ಹಿಡಿಯೋದು ಅಂತ ಹೇಳ್ತಾ ಇದೀಯಾ? 100% ಕರೆಕ್ಟ್ ಅಂತ ತುಳಸಿ ಹೇಳ್ತಾಳೆ. ರಾಗು ಮನೆಯವರೆಲ್ಲರೂ ಝಾನ್ಸಿ ಮನೆ ಬಿಟ್ಟು ಹೋದ್ಲಲ್ಲ ಅನ್ನೋ ಖುಷಿನಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ.
ಅಜ್ಜಿ ಅಯ್ಯೋ ಇದಕ್ಕೆಲ್ಲ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಖುಷಿ ಪಡಬೇಕು ದುಃಖ ಪಡಬೇಕು ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಪಲ್ಲವಿ ಯಾಕಜ್ಜಿ ಹಾಗಂತ ಹೇಳ್ತಾ ಇದೀಯಾ, ಖುಷಿ ತಾನೇ ಪಡಬೇಕು ಅಂತ ಹೇಳಿದ್ದಕ್ಕೆ ಅವರಪ್ಪ ಅಮ್ಮ ಹೇಳ್ತಾ ಇರೋ ಪ್ರಕಾರ ಮನೆಯಲ್ಲಿ ಎಲ್ಲವುದು ಒಳ್ಳೇದೇ ಆಗ್ತಾ ಇರಬೇಕು, ಅದನ್ನ ನೋಡ್ತಾ ನೋಡ್ತಾ ಶಿವ ಕೃಷ್ಣ ಅಂತ ಅನ್ಕೊಂಡು ಶಿವನ್ ಪದ ಸೇರ್ಕೊಂಡ್ಬಿಡ್ಬೇಕು ಅಮ್ಮ ಅಂತ ಕೇಳಿದ್ದಕ್ಕೆ ಅಜ್ಜಿ ಹೌದಪ್ಪ ಅಂತ ಹೇಳ್ತಾರೆ. ಆದ್ರೆ ಏನಮ್ಮ ಮಾಡೋದು, ನಮ್ಮ ಪಲ್ಲವಿ ಜೀವನ ಸರಿ ಹೋಗ್ಬೇಕು, ಅವಳ ಗಂಡನ ಮನೆ ಸೇರ್ಕೊಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಆದರೆ ಏನು ಮಾಡೋದು, ಅವಳ ಹುಡುಕು ಹೊರಗಡೆ ಬಂತು, ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ವಿ, ಇನ್ನೇನು ಪಲ್ಲವಿ ಅವ್ರ ಮನೆ ಸೇರ್ಕೊಳ್ಳೋದಷ್ಟೇ ಬಾಕಿ ಅಂತ ಇದಕ್ಕೆ ತೊಂದರೆ ಕೊಡೋದಕ್ಕೆ ಇರಲ್ಲ ಅಂತ ಹೇಳೋ ಅಷ್ಟರೊಳಗಡೆ ರಾಘು ಝಾನ್ಸಿನ ಕರ್ಕೊಂಡು ಮನೆ ಒಳಗಡೆ ಬರ್ತಾನೆ. ಎಲ್ರೂ ಶಾಕ್ ಆಗಿ ನಿಂತ್ಕೊಂತಾರೆ. ಸಂಗೀತ ಮಾತ್ರ ಖುಷಿ ಪಡ್ತಾ ಇರ್ತಾಳೆ, ಆದ್ರೆ ಎಲ್ರೂ ಶಾಕ್ ಆಗಿರ್ತಾರೆ. ಪಿಶಾಚಿ ಅಂದ್ರೆ ಬಂದ ಗವಾಕ್ಷಿ ಅಂತ ಮತ್ತೆ ಯಾಕಣ್ಣ ಇವಳನ್ನ ಕರ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ಅದಕ್ಕೆ ರಾಘು ಒಂದು ಸ್ವಲ್ಪ ಸಮಾಧಾನವಾಗಿ ಇರು ಪಲ್ಲವಿ, ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗಿ ಇರು ಅಂತ ಹೇಳ್ಬಿಟ್ಟು ಮೇಡಮ್ ನೀವು ಒಳಗೆ ಹೋಗಿ ಅಂತ ಹೇಳ್ತಾರೆ. ಅದು ಅಂತ ಹೇಳ್ಬೇಕಾದ್ರೆ ಮೇಡಮ್ ನಾನು ಹೇಳಿದ್ನಲ್ಲ ನೀವು ಒಳಗೆ ಹೋಗಿ ಅಂತ ಅಂದ್ಬಿಟ್ಟು ಝಾನ್ಸಿಗೆ ಹೇಳ್ತಾನೆ. ಅದಕ್ಕೆ ಝಾನ್ಸಿ ಥ್ಯಾಂಕ್ ಯು ಯಜಮಾನ್ರೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅಲ್ಲಿಂದ ಹೋದ್ಮೇಲೆ ಪಲ್ಲವಿ ಯಾಕಣ್ಣ ಅವಳಿಗೆ ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ, ಮತ್ತೆ ಯಾಕಣ್ಣ ಅವಳನ್ನ ಮನೆ ಕರ್ಕೊಂಡು ಬಂದಿದ್ಯಾ, ಮದ್ವೆ ಆಗ್ದನೇ ಇರೋರು ಇನ್ನೂ ಇಬ್ರು ತಂಗಿರಿದ್ದಾರೆ, ಅವ್ರ ಜೀವನ ನಿನಗೆ ಮರ್ತೋಯ್ತಾ, ಇಂಥವಳು ಮನೆ ಒಳಗಡೆ ಇದ್ರೆ ಅವ್ರನ್ನ ಏನ್ ಅನ್ನಲ್ಲ, ಅವಳು ಯಾಕೆ ಅಂದರೆ ನರ್ತೆಗೆಟ್ಟವಳು ಈ ಮನೆ ಒಳಗಡೆ ಇದ್ರೆ ಯಾರು ಏನಲ್ಲ ಅನ್ನಲ್ಲ ಅಣ್ಣ, ನಿನಗೆ ಅದ್ರ ಬಗ್ಗೆ ಪರಿಜ್ಞಾನ ಇಲ್ವಾ ಅಂತ ಹೇಳಿದ್ದಕ್ಕೆ ರಾಘು ಕೋಪದಿಂದ ಮುಚ್ಚು ಬಾಯಿ ಪಲ್ಲವಿ, ನಾನು ನರ್ತೆಗೆಟ್ಟವಳು ಅಂತ ಯಾವ ಬಾಯಲ್ಲಿ ಹೇಳ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ಪಲ್ಲವಿ ಅವಳು ನರ್ತೆಗೆಟ್ಟವಳು ಆಗಿರೋದಕ್ಕೆ ಅಣ್ಣ ಕೇಳ್ತಾ ಇರೋದು ಅಂತ ಹೇಳಿದ್ದಕ್ಕೆ ಯಾಕೆ ಪಲ್ಲವಿ ಆ ಥರ ಎಲ್ಲ ಮಾತಾಡ್ತಾ ಇದೀಯಾ, ನೀನು ಒಂದು ಹೆಣ್ಣು ಅನ್ನೋದನ್ನ ಮರ್ತಿದೀಯಾ, ನಿನಗೂ ಮದುವೆ ಆಗಿದೆ, ನೀನು ಗಂಡನ ಮನೇಲಿ ಇರ್ತೀಯ, ಆವಾಗ ಯಾವನೋ ಒಬ್ಬ ಬಂದು ಫೇಕ್ ಸಾಕ್ಷಿನ ತೋರಿಸಿ ನಾನು ಇವಳ ಜೊತೆ ಓಡಾಡಿದ್ದೀನಿ, ಇವಳ ಜೊತೆ ಇದ್ದೆ ನಾನು ಅಂತ ಹೇಳಿದ ಮಾತ್ರಕ್ಕೆ ನೀನು ನರ್ತೆಗೆಟ್ಟವಳಾಗ್ತೀಯ, ಆವಾಗ ನಿನ್ಗೆ ಎಷ್ಟು ನೋವಾಗುತ್ತೆ, ಎಷ್ಟು ಸಂಕಟ ಆಗುತ್ತೆ, ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅದ್ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಆ ಥರ ಬಂದು ಹೇಳಿದಾಗ ಅವ್ರ ಪರವಾಗಿ ನಾವು ನಿಂತ್ಕೋಬೇಕಿತ್ತು, ಝಾನ್ಸಿ ಮೇಡಮ್ ಆ ಥರ ತಪ್ಪು ಮಾಡಿಲ್ಲ ಅಂತ ನಾವು ಅವ್ರ ಪರವಾಗಿ ನಿಂತ್ಕೋಬೇಕು, ಯಾಕೆ ಯಾರು ನಿಂತ್ಕೊಳ್ಳಿಲ್ಲ ಅಂತ ಕೇಳಿದ್ದಕ್ಕೆ ಅವರಪ್ಪ ಯಾಕೋ ರಾಘು ಈ ಥರ ಎಲ್ಲ ಮಾತಾಡ್ತಾ ಇದೀಯಾ, ಈಗ ಅವ್ರ ಪರವಾಗಿ ನಿಂತ್ಕೊಳ್ಳೋ ಅಂತ ಟೈಮ್ ಏನೋ, ಮನೆಯಿಂದ ತೊಲಗ್ತು ಅಂತ ಖುಷಿ ಪಡೋದು ಬಿಟ್ಬಿಟ್ಟು ಮತ್ತೆ ಆ ಪಿಶಾಚಿನ ಮನೆ ಒಳಗಡೆ ಕರ್ಕೊಂಡು ಬಂದಿದೀಯಲ್ಲ, ಹೆಣ್ಣನ್ನ ನರ್ತೆಗೆಟ್ಟವಳು ಅಂತ ಮನೆಯಿಂದ ಹೊರಗಡೆ ಹಾಕಿ ನಾವು ಸಂಭ್ರಮಿಸ್ಬೇಕಾ ದೊಡ್ಡಪ್ಪ, ಯಾಕೆ ದೊಡ್ಡಪ್ಪ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ, ಒಂದು ಹೆಣ್ಣು ನರ್ತೆಗೆಟ್ಟವಳು ಅಂತ ಮನೆಯಿಂದ ಹೊರಗಡೆ ಹೋದ್ಮೇಲೆ ಸಮಾಜ ಅವಳನ್ನ ಯಾವ ಥರ ನೋಡುತ್ತೆ, ಒಬ್ಳು ನರ್ತೆಗೆಟ್ಟವಳು ಆ ಹೆಣ್ಣು ಸರಿ ಇಲ್ಲ ಅಂತ ಮಾತಾಡುತ್ತೆ, ಆ ಥರ ಮಾತಾಡೋಕೆ ಬಿಟ್ಟು ನಾವು ಸಂಭ್ರಮಿಸ್ಬೇಕಾ ಇಲ್ಲಿ, ಅದೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ಇನ್ನೊಂದು ಹೆಣ್ಣು ಅವಳ ಜೊತೆಯಾಗಿ ನಿಂತ್ಕೋಬೇಕು, ಅದನ್ನ ಬಿಟ್ಟು ಎಲ್ರು ಅವಳ ಬಗ್ಗೆ ದೂರನ್ನ ಹೇಳ್ಕೊಂಡು ಈ ತರ ತಿರುಗ್ತಾ ಇದ್ರೆ ಅವಳ ಬಗ್ಗೆ ಅವಳ ಜೀವನ ಏನಾಗುತ್ತೆ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದೀರಾ. ರಾಜ್ಯದಲ್ಲಿ ಹೆಣ್ಣಿಗೆ ಅವಮಾನ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಗಂಡಿನ ಪಾಲು ಎಷ್ಟಿರುತ್ತೋ ಅಷ್ಟೇ ಹೆಣ್ಣಿನ ಪಾಲುನು ಇರುತ್ತೆ ಅನ್ನೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ, ನಿಮ್ಮನ್ನೆಲ್ಲ ನೋಡಿದ್ರೆ ಅದು ನನಗೆ ತಿಳಿತಾ ಇದೆ. ಹೆಣ್ಣನ್ನ ಶಕ್ತಿ ದೇವತೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಆ ದೇವತೆ ನಮ್ಮನೆಯವ್ರು ಮಾತ್ರ ಆಗಿರ್ಬೇಕಾ, ಬೇರೆಯವರು ಹೆಣ್ಣಲ್ವಾ, ಅವ್ರ ಮನೆ ಹೆಣ್ಮಕ್ಳಿಗೆ ಇದೆಲ್ಲ ಅಪ್ಲೈ ಆಗಲ್ವಾ ದೊಡ್ಡಪ್ಪ, ನಮ್ಮನೆಯಲ್ಲೂ 3 ಜನ ಹೆಣ್ಮಕ್ಳಿದ್ದಾರೆ, ಯಾರಾದ್ರೂ ಬಂದು ಇದೇ ರೀತಿ ಅಪವಾದ ಹೇಳಿದ್ರೆ ನೀವು ನಂಬ್ತಾ ಇದ್ರಾ, ನಿಮ್ಮನ್ನ ದೊಡ್ಡಪ್ಪ ಅಂತ ಹೇಳ್ತೀವಿ, ಈ ಮನೆಗೆ ನೀವೇನೆ ಹಿರಿಯವರು, ಅಪ್ಪನ್ಗಿನ್ನ ದೊಡ್ಡ ಸ್ಥಾನದಲ್ಲಿರೋರು, ನೀವೇನೆ ಈ ತರ ಏನಾದ್ರೂ ಆದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕು, ಅದನ್ನ ಬಿಟ್ಟು ನೀವೇನೆ ಅವ್ರ ಮೇಲೆ ಅವಮಾನ ಮಾಡಿದ್ರೆ ಅದು ಸರಿನಾ ದೊಡ್ಡಮ್ಮ, ನೀವು ಈ ಮನೆಗೆ ದೊಡ್ಡ ಸ್ಥಾನದಲ್ಲಿರೋರು, ನೀವು ಇದೇ ತರ ಮಾಡಿದ್ರೆ ಹೇಗೆ ದೊಡ್ಡಮ್ಮ ಅಂತ ಕೇಳಿದ್ದಕ್ಕೆ ಅವ್ರ ದೊಡ್ಡಮ್ಮ ಏನೋ ರಾಘು ಈ ತರ ಮಾತಾಡ್ತಾ ಇದೀಯ ನೀನು, ವಿರುದ್ಧನೇ ಮಾತಾಡ್ತೀಯ ನೀನು, ಅವಳು ಎಷ್ಟು ನಿನ್ಗೆ ಮೋಡಿ ಮಾಡಿದಾಳೆ ಅಂತ ಅನ್ಬಿಟ್ಟು ಹೇಳಿದ್ದಕ್ಕೆ ಮೋಡಿ ಮಾಡಿಲ್ಲ ದೊಡ್ಡಮ್ಮ, ನಾನು ನಿಮ್ ವಿರುದ್ಧ ಮಾತಾಡ್ತಾ ಇಲ್ಲ, ಅವ್ರ ವಿರುದ್ಧ ನಿಂತ್ಕೊಂತಾ ಇಲ್ಲ ಅಷ್ಟೇ, ಅನಿತನ್ನ ಮದ್ವೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬೇರೆ ಹೆಣ್ಣಿನ ಮೇಲೆ ಅಪಮಾನ ಹಾಕಿ ಅವ್ರನ್ನ ಮನೆಯಿಂದ ಹೊರ ಕಳಿಸಿ ನಾವು ಸಂಭ್ರಮ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ದೊಡ್ಡಮ್ಮ, ನಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಅಷ್ಟೇ, ಅದು ನನ್ನ ತಂಗಿರಾದ್ರೂ ಸರಿ, ಅದು ಝಾನ್ಸಿ ಮೇಡಮ್ ಆದ್ರೂ ಸರಿ. ಹಾಗೂ ಹೇಳಿದಕ್ಕೆ ಪಲ್ಲವಿ ಅಲ್ಲ ಅಣ್ಣ ಅಂತ ಹೇಳಕ್ ಹೋಗ್ತಾ ಇರ್ತಾಳೆ. ಅಷ್ಟೊಳಗಡೆ ಅಜ್ಜಿ ಸುಮ್ನೆ ಇರೆ, ಮಾಡಿದ್ದು ಸರಿಯಾಗಿದೆ, ಒಂದು ಹೆಣ್ಣು ತಪ್ಪು ಮಾಡಿದಾಳೆ ಅಂತ ಯಾರೋ ಒಬ್ರು ಬಂದು ಹೇಳಿದಾಗ ಅದು ಸರಿನಾ ತಪ್ಪ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬೇಕು, ಆ ಹೆಣ್ಣಿಗೆ ಬೈಯೋದಲ್ಲ, ಇದರಲ್ಲಿ ರಾಘು ಮಾಡಿರೋದೇ ಸರಿ ಅಂತ ಹೇಳ್ತಾರೆ. ಅಲ್ಲಿ ತುಳಸಿಗೆ ಒಂದು ಫೋನ್ ಬರುತ್ತೆ, ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಫೋನ್ನ ರಿಸೀವ್ ಮಾಡಿ ಹೇಳು ರಾಹುಲ್ ಏನಾಯ್ತು ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ರಾಹುಲ್ ಮೇಡಮ್ ಎಲ್ಲವೂ ಉಲ್ಟಾ ಆಗಿದೆ ಮೇಡಮ್, ಇಲ್ಲಿ ಝಾನ್ಸಿನ ಮನೆಗೆ ವಾಪಸ್ಸು ರಾಘು ಕರ್ಕೊಂಡು ಬಂದಿದ್ದಾನೆ ಮೇಡಮ್ ಅಂತ ಹೇಳ್ತಾನೆ. ವಾಟ್ ಏನ್ ಹೇಳ್ತಾ ಇದೀಯಾ ರಾಹುಲ್ ಅಂತ ಹೇಳಿದಕ್ಕೆ ಹೌದು
ಮೇಡಮ್ ಅಂತ ಹೇಳ್ತಾನೆ. ಹಾಗಾದರೆ ನೀನು ಹೇಳಿದ್ದನ್ನೆಲ್ಲ ಅವರೆಲ್ಲ ನಂಬಿಲ್ವಾ ಅಂತ ಕೇಳಿದ್ದಕ್ಕೆ, ನಂಬಿದ್ದಾರೆ ಮೇಡಮ್, ಆದರೆ ರಾಘು ಮನೆಯವ್ರ ಮುಂದೆ ಅವಳನ್ನ ಕರ್ಕೊಂಡು ಬಂದು ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಮನೆಯಿಂದ ಹೊರಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಮೇಡಮ್. ನಾನು ಅದನ್ನು ಅವ್ರ ಮನೆ ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡೆ ಮೇಡಮ್ ಅಂತ ಹೇಳ್ತಾನೆ. ಹೇಳ್ತಾ ಇದೀಯಾ ರಾಘು ಹಾಗಾದರೆ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡ ಅಂತ ಕೇಳ್ತಾಳೆ. ಅದಕ್ಕೆ ಹಾಗೇನಿಲ್ಲ ಅಂತ ಅನ್ಸುತ್ತೆ ಮೇಡಮ್, ಆದರೆ ಇವತ್ತಿಲ್ಲ ನಾಳೆ ಯಾರೋ ಅನಿತಾ ಅಂತೆ, ಅವರನ್ನು ಮದುವೆ ಆಗೇ ಆಗ್ತೀನಿ, ಅದಕ್ಕೋಸ್ಕರ ಝಾನ್ಸಿ ಮೇಡಮ್ಗೆ ನಾನು ತೊಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ ಮೇಡಮ್ ಅಂತ ಹೇಳ್ತಾನೆ. ಸರಿ ಆಯಿತು, ಹಾಗಾದರೆ ನೀನು ಅಲ್ಲಿ ಇರಬೇಡ, ಅದು ನೀನು ಸೇಫಾಗಿ ಇರೋ ಜಾಗ ಅಲ್ಲ, ದಯವಿಟ್ಟು ಅಲ್ಲಿಂದ ಹೊರಟೋಗು, ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮಾತ್ರ ನೀನು ಬಾಯಿ ಬಿಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಮೇಡಮ್ ಅಂತ ರಾಹುಲ್ ಫೋನ್ನ ಕಟ್ ಮಾಡ್ತಾನೆ. ಇವಳು ಫೋನ್ ಕಟ್ ಆದಮೇಲೆ ಪ್ರಣಮ್ ಬಂದು ಏನಾಯಿತು ಮಾಮ್ ಅಂತ ಕೇಳ್ತಾನೆ. ಸಿಗೆ ಇನ್ನೂ ಆ ಮನೆ ಋಣ ಮುಗ್ದಿಲ್ಲ ಅಂತ ಕಾಣಿಸುತ್ತೆ, ರಾಘುನೇ ವಾಪಸ್ ಆ ಮನೆಗೆ ಕರ್ಕೊಂಡು ಹೋಗಿದ್ದಾನಂತೆ ಅಂತ ಹೇಳಿದ್ದಕ್ಕೆ, ಓ ಹಾಗಾದರೆ ಈ ಪ್ಲ್ಯಾನು ಫ್ಲಾಪ್ ಆಯ್ತಾ ಅಂತ ನಾಗಾರ್ಜುನ್ ಹೇಳ್ತಾರೆ. ಇಲ್ಲ ನಾಗಾರ್ಜುನ್, ಐಡಿಯಾ ಫ್ಲಾಪ್ ಆಗಿಲ್ಲ, ಅದು ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಅವಳು ಮನೆಯಿಂದ ಹೊರಗೆ ಬರೋದಂತೂ ಗ್ಯಾರಂಟಿ, ಅದೇ ರೀತಿ ಆಸ್ತಿ ನಮಗೆ ಡಬಲ್ ಸಿಗೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಕ್ಕೆ ಎಲ್ರೂ ಖುಷಿ ಪಡ್ತಾರೆ. ಆರ್ತೆಗೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ರೂ ಮನೆ ಕಡೆ ಹೋಗ್ತಾರೆ. ಇಲ್ಲಿ ಝಾನ್ಸಿ ರೂಮ್ನಲ್ಲಿ ಒಬ್ಳೆ ಕುತ್ಕೊಂಡು ಪಲ್ಲವಿ ಹೇಳಿದ್ದೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಇವರು ಸುತ್ತಾಡಿದಷ್ಟೇ ಅಲ್ಲ ಅಣ್ಣ, ಲಿವಿಂಗ್ ಟುಗೆದರಲ್ಲಿ ಬೇರೆ ಇದ್ರಂತೆ, ಗಂಡ ಮದುವೆ ಆಗೋಕ್ಕಿಂತ ಮುಂಚೆನೇ ಗಂಡ ಅನ್ನೋ ಥರ ಇದ್ರಂತೆ ಇಬ್ರು ಅಂತ ಹೇಳಿರೋದೆಲ್ಲ ನೆನಪಾಗ್ತಾ ಇರುತ್ತೆ. ಅಲ್ಲಿಗೆ ರಾಘು ಬರ್ತಾನೆ. ಅವ್ಳನ್ನ ನೋಡಿ ಅವನಿಗೂ ಬೇಜಾರಾಗುತ್ತೆ. ಇವಳು ಅಳ್ತಾ ಕೂತಿರ್ತಾಳೆ. ರಿಯಲಿ ಸಾರಿ ಮೇಡಮ್, ನನ್ನಿಂದ ತುಂಬಾ ತಪ್ಪಾಗೋಯ್ತು, ನಮ್ಮ ಮನೆಯವರು ಆ ಥರ ಮಾತಾಡಬಾರ್ದಿತ್ತು ನಿಮ್ಮ ಬಗ್ಗೆ, ಹಾಗೇನೆ ನಾನು ನಿಮ್ಮ ಬಗ್ಗೆ ಅನುಮಾನ ಪಡಬಾರ್ದಿತ್ತು, ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಬಾರ್ದಿತ್ತು. ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಮ ಶೀಲದ ಬಗ್ಗೆ ಮಾತಾಡಿದಾಗ ನಾವು ಅದನ್ನು ನಂಬಿ ನಿಮ್ಮನ್ನ ಮನೆಯಿಂದ ಹೊರಗೋಗಿ ಅಂತ ಹೇಳಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ವಿ ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನಿಂದ ತುಂಬಾ ತಪ್ಪಾಗಿ ಹೋಗಿದೆ, ಇದರಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ, ಆ ನೋವನ್ನು ನನಗೇನೆ ಮರೆಯೋಕ್ಕಾಗ್ತಾ ಇಲ್ಲ, ಇನ್ನು ನೀವು ಅದನ್ನು ಅನುಭವಿಸಿರೋರಿಗೆ ನಿಮ್ಗೆ ಎಷ್ಟು ನೋವಾಗಿರ್ಬೋದು ಅಂತ ನನಗೆ ಅರ್ಥ ಆಗ್ತಾ ಇದೆ, ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು, ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್ ಅಂತ ಕೈ ಮುಗಿದು ಬೇಡ್ಕೊತಾನೆ. ಅನ್ಸಿ ಕೂತಿದ್ದವಳು ಎದ್ದು ನಿಂತು ರಾಘು ಕಡೆ ತಿರುಗಿ, ಅಯ್ಯೋ ಪಾಪ ನನ್ನ ಗಂಡ ಬೇಡ್ಕೋತಾ ಇದ್ದಾನಲ್ಲ ನನ್ನ ಹತ್ರ ಅಂತ ಅನ್ನೋ ಒಂದು ಕರುಣೆ ಅವಳ ಮನಸ್ಸಲ್ಲಿ ಹುಟ್ಟುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.